6ನೇ ವರ್ಷದ ಹುಟ್ಟುಹಬ್ಬ. ಸೊ ಅವ್ರ ನೆನಪು ಸದಾ ಇರುತ್ತೆ. ಅವ್ರದ್ದಿದು 72ನೇಯ ಪುಣ್ಯ ಜಯಂತಿ. ಅವರು ನಮ್ಮನ್ನು ಆಗಲಿ 6 ವರ್ಷ ಆದ್ರೂ ನಮ್ಮ ಮನಸ್ಸಲ್ಲಿ ಅಷ್ಟೇ ಅಲ್ಲ, ಎಲ್ಲ ಅಂದರೆ ಅವರನ್ನು ಪ್ರೀತಿಸ್ತಿರೋ ಅಭಿಮಾನಿಗಳು ಅಥವಾ ಅವರ ಸ್ನೇಹಿತರು, ಆಪ್ತರು ಎಲ್ಲರೂ ಇನ್ನೂ ಅವರು ಇದ್ದಾಗೆ ಅದೇ ಒಂದು ಅಭಿಮಾನ, ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಇನ್ನೂ ಅವರ ಹುಟ್ಟುಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸ್ತಿರೋದು ನಿಜಕ್ಕೂ ಎದೆ ತುಂಬಿ ಬರುವಂಥ ವಿಷಯ. ಅವರಿದ್ದಾಗ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಏನೇನಿತ್ತು ಅದನ್ನು ಜನ ಶಾಶ್ವತವಾಗಿ. ಕಳೆದ ವರ್ಷವೇ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂತ ಒಂದು ಚಾರಿಟಿ ಟ್ರಸ್ಟ್ನ ನಾವು ಉದ್ಘಾಟನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ವಿ ಮಂಡ್ಯದಲ್ಲೇ. ಅವರ ಪುಣ್ಯತಿಥಿಯ ದಿನ ನವೆಂಬರ್ 24ಕ್ಕೆ ನಾವು ಮಂಡ್ಯದಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ನ. ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಅಥವಾ ಸಾಧಕರಿಗೆ ಅಥವಾ ಕಡು ಬಡವರಿಗೆ ಅಥವಾ ಎಲ್ಲ ಈಗ ಆರ್ಟ್, ಕಲ್ಚರ್, ಸ್ಪೋರ್ಟ್ಸು, ಸೋಷಲ್ ಸರ್ವಿಸ್, ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ, ಒಂದು ಪ್ರೋತ್ಸಾಹಧನ ಕೊಡುವಂಥ ಒಂದು ವಿಷಯ ಮಾಡ್ತಾ ಬಂದಿದ್ವಿ. ಈ ವರ್ಷ ಹುಟ್ಟುಹಬ್ಬದ ದಿನ ಇನ್ನು ಕಳೆದ ವರ್ಷ 3 ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ. ಈ ವರ್ಷ 4 ಜನಕ್ಕೆ ಮಾಡ್ತಾಯಿದ್ವಿ. ಇದನ್ನು ಇನ್ನೂ ಪ್ರತಿ ವರ್ಷವೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸೋಷಲ್ ಸರ್ವೀಸ್ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಂಬರೀಷ್ ಅವ್ರ ಜೀವನದಲ್ಲಿ ಎಲ್ಲರೂ ಅವರನ್ನು ಕಲಿಯುಗ ಕರ್ಣ ಅಂತಲೇ ಕರಿತಾಯಿದ್ರು. ಅವರ ನಂತರವೂ ಆ ಒಂದು ಕೆಲಸ ನಿಲ್ಲಬಾರ್ದು, ಹಾಗೆ ಅದನ್ನು ಮುಂದುವರಿಸ್ಕೊಂಡು ಆ ಲೆಗಸಿನ ನಾವು ಕಂಟಿನ್ಯೂ ಮಾಡಬೇಕು, ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ನನಗೆ, ಅಭಿಷೇಕ್ಗೂ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮೀಗ ಗಿಫ್ಟ್ ಅಂತ ಈಗ ಅವ್ರ ಬರ್ತ್ಡೇ ಅಂತ ಬಂದಾಗ ನೀವು ಅವ್ರಿಗೆ ಗಿಫ್ಟ್ ಕೊಡೋದು, ಅವ್ರು ನಿಮ್ಗೆ ಕೊಟ್ಟೋದ ಗಿಫ್ಟ್, ಅದನ್ನು ನೆನ್ಪು ಮಾಡ್ಕೋಬೋದಿಲ್ಲ. ನಿಮ್ಗೆ ಅವ್ರು ಕೊಟ್ಟಂಥ ಗಿಫ್ಟ್ ಅಥವಾ ನೀವು ಅವ್ರಿಗೆ ಬರ್ತಡೆಗೆ ಕೊಟ್ಟಂಥ ಗಿಫ್ಟು, ಆಗ ಅವ್ರು ಖುಷಿ ಪಟ್ಟಂತಹ ಮೂಮೆಂಟ್ ಬಗ್ಗೆ ನಾನು ನೆನ್ಪು ಮಾಡ್ಕೋಬೋದಿಲ್ಲ. ಐ ಥಿಂಕ್ ಅವರ 60ನೇ ಹುಟ್ಟು ಹಬ್ಬದ ದಿನ ನಾನೊಂದು ಪೆಂಡೆಂಟ್ನ ಕೊಟ್ಟಿದ್ದೆ ಅವ್ರಿಗೆ. ಒಂದು ಹಾರ್ಟ್ ಇರುವಂಥ ಡೈಮಂಡ್ ಪೆಂಡೆಂಟ್. ಅದು ಅವ್ರಿಗೆ ತುಂಬ ಇಷ್ಟವಾಗಿತ್ತು. ಎಲ್ಲ ಕಡೆನೂ ಅದನ್ನು ತೋರಿಸಿ ಅವ್ರು ಹೇಳೋರು, ನನ್ನ ಹೆಂಡತಿ ಕೊಟ್ಟಿದ್ದು ಇದು ನನ್ನ 60ನೇ ಹುಟ್ಟುಹಬ್ಬಕ್ಕೆ ಅಂತ. ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಏನಂದರೆ 26 ವರ್ಷಗಳ ಅವ್ರ ಜೊತೆಲಿ ನಾನು ಜೀವನ ಮಾಡಿದ್ದೆ. ಅದೇ ಒಂದು ದೊಡ್ಡ ಗಿಫ್ಟು ನನಗೆ. ಯಾಕೆಂದರೆ ಆ ಒಂದು ವ್ಯಕ್ತಿತ್ವ, ಆ ಒಂದು ಸ್ವಭಾವ, ಒಂದು ಕೊಡೋವಂಥ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ಇನ್ಸ್ಪೈರ್ ಆಗಿದ್ದೆ. ನಾನು ಅಂಬರೀಷ್ ಅವರಲ್ಲಿ ಇರೋ ಗುಣಗಳು ಏನಿದೆ ಇವತ್ತಿಗೂ ನಮಗದು ಒಂದು ಮಾರ್ಗದರ್ಶನ. ಅದೇ ನಮ್ಮಿಬ್ರಿಗೂ ದೊಡ್ಡ ಗಿಫ್ಟ್ ನನಗೆ, ಅಭಿಗೆ. 29 ಅಂದ್ರೆ ಮೇಡಮ್ ನಾವೇ ತುಂಬಾ ಮಿಸ್ ಮಾಡ್ಕೊತೀವಿ. ಮನೆ ತಾ ಬರ್ತಿದಂತ ಒಂದು ಅಭಿಮಾನಿಗಳು ಹಿಂದಿನ ದಿವಸನೇ ತುಂಬಾ ಬರ್ತಿದ್ರು. ಹೌದೌದು. ಒಂದು ದಿನ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರ್ತಿದ್ರು. ಅವ್ರು ಎಷ್ಟೇ ಬೈದ್ರು ಬೈಸ್ಕೊಂಡು ಅದು ಖುಷಿಯಾಗಿ ಹೋಗ್ತಿದ್ರು. ಸೊ ಅದನ್ನೆಲ್ಲ ಸಾವಿರಾರು ಜನ ಬರ್ತಾ ಇದ್ರು. ಅವ್ರು ಸುಸ್ತಾಗ್ಬಿಡೋರು. ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗಲಿ, ಹಾರ ಹಾಕಿಸ್ಕೊಳ್ಳೋದು, ಅಥವಾ ಅವರೆಲ್ಲ ತಪ್ಕೊಂಡು ಮುತ್ತು ಕೊಡೋದಿರಲಿ, ಅವ್ರನ್ನ ಇವ್ರು ಬೈಯೋದಿರಲಿ, ಅವ್ರ ಅಣ್ಣ ಅಂತ ಕೂಗೋದಿರಲಿ, ನಿಜಕ್ಕೂ ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ. ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನೆ ಇದ್ದೀವಿ. ಇವತ್ತು ಇಲ್ಲ ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ, ಈಗ ಮಾಡಬೇಕು ಅಂತ ಇಲ್ಲ. ನಮ್ಮ ಸಪೋರ್ಟೂ ಅವ್ರು ಕೇಳಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ. ಪ್ರತಿ ಕ್ಷಣ 100% ನಿಮ್ಗೆ ಅವ್ರು ಕಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ? ಅಂದರೆ ನಾವೆಲ್ಲ ಫ್ರೆಂಡ್ಸು, ಅವರ ಆಪ್ತರು ಎಲ್ಲ ನಾವು ಸೇರಿದಾಗ
ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ. ತುಂಬಾ ಅವ್ರು ಎಲ್ಲರನ್ನೂ ಚುಡಾಯಿಸೋರು, ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ, ಒಂದು ಕನೆಕ್ಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳ್ಳೋಕ್ಕೆ. ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡಿದಾಗ್ಲೂ ಒಬ್ಬೊಬ್ಬರು ಒಂದು ಹೊಸ ಕತೆ, ನನಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ಸಿಡೆಂಟ್, ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ. ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು, ಅಥವಾ ಮನೇಲೂ ಅವ್ರಿಗೆ ಇದನ್ನು ಮಾಡ್ತೀವಿ. ಸೊ ಆ ಒಂದು ವಿಷಯ ಯಾರೂ ಮರೆಯಲ್ಲ. ಅವರು ಹಿ ವಾಸ್ ಫುಡಿ, ಅಂದರೆ ಟೋಟಲಿ ಊಟದ ಪ್ರಿಯ ಅವರು. ಸೊ ಅದನ್ನು ಮಾತ್ರ ನಾವು ಮಿಸ್ ಮಾಡಲ್ಲ, ಅದನ್ನು ಮಾಡಿಕೊಡೋದು.